ವೀಕ್ಷಕರೇ, ಯಾರೂ ನಂಬ್ತಾ ಇರಲಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂದಾಗ. ಆದರೆ ಇವಾಗ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಸೊ ವೀಕ್ಷಕರೇ, ಈ ವಿಡಿಯೋ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದಿರುವಂಥದ್ದು ವೀಕ್ಷಕರೇ. ಅದರ ಪ್ರೂಫನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ವೀಕ್ಷಕರೇ, ಇಲ್ಲಿ ಒಂದು ಟೆಕ್ಸ್ಟ್ ಮೆಸೇಜ್ ಆದರೆ ಬಂದಿದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಅವಾಗಾದರೂ ನೀವು ನಂಬ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಯಾಕಂತಂದರೆ ಸಾಕಷ್ಟು ಜನರು ಹೋಪೆ ಕಳ್ಕೊಂಡಿದ್ರು ಈ 11ನೇ ಕಂತಿನ ಹಣ ಬರೋದಿಲ್ಲ ಅಂತ. ಆದರೆ ಇವಾಗ ಇಂಥವರೆಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ. ನಾನು ಇದನ್ನು ಆಲ್ರೆಡಿ ವಿಡಿಯೋನು ಕೂಡ ಮಾಡಿದ್ದೆ. ಇಲ್ಲಿ ನಿಮ್ಮ 11ನೇ ಕಂತಿನ ಹಣ ಜಮೆ ಆಯಿತು, ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತ. ಆದರೆ ಇಲ್ಲಿ ಸಾಕಷ್ಟು ಜನರು ಸರ್ ನಮಗೆ 11ನೇ ಕಂತಿನ ಹಣ ಬಂದಿಲ್ಲ, ಇದೆಲ್ಲ ಸುಳ್ಳು, ಇದು ಒಂದು ಇನ್ಫಾರ್ಮೇಷನ್ನು ರಾಂಗ್ ಆಗಿದೆ, ಇದು ಎಲ್ಲ ನಂಬಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರಿ. ಆದರೆ ಇವಾಗ ಈ 11ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಅಪ್ಡೇಟನ್ನು ನೀವು ಪ್ರತಿಯೊಬ್ಬರು ಕೂಡ ನಂಬಲೇಬೇಕು. ಇಲ್ಲಿ ನಿಮ್ಮ 11ನೇ ಕಂತಿನ ಹಣ ಕ್ರೆಡಿಟ್ ಆಗಿರುವಂಥದ್ದು ವೀಕ್ಷಕರೇ. ಇದು ಬಂದು ಸುಮಾರು ಆಲ್ರೆಡಿ 2 ರಿಂದ 3 ದಿನ ಆಯಿತು. ಸೊ ಇದನ್ನು ಯಾವ ರೀತಿ ನೀವು ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಬರದೇ ಇದ್ದವರು ಏನು ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಫೋನಲ್ಲೂ ಕೂಡ ನೀವು ಇವತ್ತು ಮೆಸೇಜು ಮತ್ತು ಏನಿದು ಡೇಟು ಟೈಮಿಂಗ್, ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತಹ ಟೈಮಿಂಗ್ ಬಂದುಬಿಟ್ಟು 15ನೇ ತಾರೀಕು 9:37 ನಾನು ವಿಡಿಯೋ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ ನಿಮಗೆ ಕ್ಯಾಲೆಂಡರ್ನು ಕೂಡ ತೋರಿಸ್ತಾ ಇದ್ದೇನೆ. ಸೊ ಇದು ಕ್ಯಾಲೆಂಡರ್ ಇವತ್ತು 15. ಸೊ ನಿಮ್ಗೆಲ್ಲರಿಗೂ ಕೂಡ ನಾನು ವಿತ್ ಪ್ರೂಫ್ ಸಮೇತ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನಾವು ಇದೇ ರೀತಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗಳನ್ನು ಡೈಲಿ ನಿಮಗೆ ಕೊಡ್ತೇವೆ. ಅದಕ್ಕೋಸ್ಕರ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವುದೇ ರೀತಿ ಒಂದು ಸುಳ್ಳು ಸುದ್ದಿಯನ್ನು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಇದರಿಂದ ನಿಮಗೆ 101% ಹೆಲ್ಪ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರು, ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಅದೇ ರೀತಿ ನೀವು ಯಾರಿನ್ನೂ ಈ ವಿಡಿಯೋನ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಕೇವಲ ಇಲ್ಲಿ 500 ಲೈಕನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ಸೊ 500 ಬೇಡ, ಒಂದು 1500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಇಲ್ಲಿ ನನಗೊಬ್ಬರು ತಿಳಿಸಿದ್ರು ನಮಗೆ 11ನೇ ಕಂತಿನ ಹಣ ಬಂದಿದೆ ಅಂತ. ಆದರೆ ಅವಾಗ ಹೌದು, ನನಗೆ ಗೊತ್ತಾಯಿತು ಬಂದಿದೆ ಅಂತ. ಬಟ್ ಇಲ್ಲಿ ನೀವು ನಂಬಲ್ವಲ್ಲ, ಅದಕ್ಕೋಸ್ಕರನೇ ನಾನು ಈ ಬಂದಿರುವಂತಹ ಒಂದು ಮೆಸೇಜನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾನೆ. ಸೊ ಇದು ಯಾವುದೇ ರೀತಿ ನೀವು ಅನ್ಬೋದು ಕೆಲವೊಬ್ಬರು, ಇಲ್ಲ ಇದು ಹಾಗೆ ಹೀಗೆ ಅಂತ. ಬಟ್ ಇದು ಬ್ಯಾಂಕಿಂದ ಬಂದಿರುವಂತಹ ಒಂದು ಮೆಸೇಜೇ ಇದೆ. ಸೊ ಅದನ್ನು ನೀವು ನೋಡ್ಬೋದು. ಬನ್ನಿ ವೀಕ್ಷಕರೇ, ನಾನಿವಾಗ ನೇರವಾಗಿ ತಿಳಿಸಿಕೊಡ್ತೇನೆ. ನೋಡಿ, ಇವ್ರ ಬ್ಯಾಂಕ್ ಬಂದುಬಿಟ್ಟು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಂತ. ಸೊ ಈ ಬ್ಯಾಂಕ್ನಲ್ಲಿ ಇವರ ಬ್ಯಾಂಕ್ ಕಡೆಯಿಂದ ಒಂದು ಮೆಸೇಜ್ ಬಂದಿರುವಂಥದ್ದು ವೀಕ್ಷಕರೇ. ಸೊ ಇದು ಬ್ಯಾಂಕ್ ನೇಮ್ ಬಂದುಬಿಟ್ಟು ಈ ಮೆಸೇಜ್ ಈ ಥರ ಬಂದಿರುತ್ತೆ. ಇದು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಯಾರ್ದಿರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಅಂತ ಅನ್ಕೊತೇನೆ. ಅವ್ರಿಗೆ IPBMSG ಅಂತ ಮೇಳೆ ಒಂದು ಬಂದುಬಿಟ್ಟು ಇಲ್ಲಿ ಫ್ರಾಮ್ ಅಂತ AD IPBMSG ಅಂತ ಒಂದು ಮೆಸೇಜ್ ಬಂದಿರುತ್ತೆ. ಸೊ ಇದು ಬಂದುಬಿಟ್ಟು ಇಲ್ಲಿ ಡೇಟ್ ನೀವು ನೋಡ್ತಾ ಇರ್ಬೋದು, 11/7/2024 ವೀಕ್ಷಕರೇ. 2:26 ಗಂಟೆ ಸುಮಾರಿಗೆ ಇದು ಬಂದಿರುವಂಥದ್ದು. ಇದರ ಮೆಸೇಜ್ ಎಲ್ಲಿದೆ ಅಂತ ನೋಡೋದಾದರೆ ವೀಕ್ಷಕರೇ, ಬನ್ನಿ ಇಲ್ಲಿ ಡಿಯರ್ ಕಸ್ಟಮರ್, ಯುವರ್ ಬ್ಯಾಲೆನ್ಸ್ ಈಸ್ ಅಸ್ ಆನ್ 10/7/2024 ಈಸ್ ಆರ್ಎಸ್ 3678 rupees ಅಂತ ಬಂದಿರುವಂಥದ್ದು. ಇದರ ಜೊತೆಗೇ ಒಂದು ಲಿಂಕನ್ನು ಕೂಡ ಅವ್ರು ಕೊಟ್ಟಿರುವಂಥದ್ದು. ಅದೇನೋ ಒಂದು ಅವ್ರ ಬ್ಯಾಂಕಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೊಳ್ಳಿ. ಬಟ್ ಇಲ್ಲಿ ಮೆಸೇಜ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಟೋಟಲ್ ಆಗಿ ಅವ್ರಿಗೆ 3678 ರೂಪಾಯಿ ಕ್ರೆಡಿಟ್ ಆಗಿರುವಂಥದ್ದು ವೀಕ್ಷಕರೇ. ಸೊ ಇದು ಕ್ರೆಡಿಟ್ ಆಗಿದೆ ಅಂತಂದರೆ ಅವರ ಬ್ಯಾಂಕ್ ಅಂದರೆ ಈ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇದರದ್ದು ಗೊತ್ತಿರುತ್ತೆ. ಅವರ ಬ್ಯಾಂಕನ್ನು ಏನು ಅದು ಅಮೌಂಟ್ ಇರುತ್ತೆ ಅದನ್ನು ತೋರಿಸುತ್ತೆ. ಕ್ರೆಡಿಟೆಡ್ ಅಂತ ಅವ್ರಿಗೆ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಇಲ್ಲಿ ಅವರ ಬ್ಯಾಂಕ್ ನಲ್ಲಿ ಹಣ ಎಷ್ಟಿತ್ತು ಅಂತಂದರೆ ಕೇವಲ ವೀಕ್ಷಕರೇ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಈ ಮೆಸೇಜ್ ಬರೋಕ್ಕಿಂತ ಮುಂಚೆ ಎಷ್ಟಿತ್ತು ಅಂತ. ವೀಕ್ಷಕರೇ, ಈ ಮೆಸೇಜ್ ಬರೋಕ್ಕಿಂತ ಮುಂಚೆ ಅವರ ಒಂದು ಪೇಮೆಂಟ್ ಬಂದುಬಿಟ್ಟು ಇಲ್ಲಿ 110 ರೂಪಾಯಿ ಏನೋ ಇತ್ತಂತೆ. ಬಟ್ ಅವರ ಒಂದು ಪೇಮೆಂಟ್ ಇವಾಗ ಎಷ್ಟಿದೆ ಅಂತ, ಅವ್ರ ಬ್ಯಾಂಕ್ನಲ್ಲಿ ಅವರ ಪೇಮೆಂಟ್ ಇವಾಗ ಎಷ್ಟಿದೆ ಅಂತ ತೋರಿಸ್ತೇನೆ ಮತ್ತೊಮ್ಮೆ. ಓಕೆ, ಈ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ 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 ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವರ ಒಂದು ಮೆಸೇಜ್ ಬಂದುಬಿಟ್ಟು ಟೋಟಲ್ ಆಗಿ 3678 ರೂಪಾಯಿ ಅವರಿಗೆ ಇವಾಗ ಬಂದಿರುವಂಥದ್ದು. ಅದು ಯಾವುದು ಅಂತ ನೋಡೋದಾದರೆ, ಸೊ ವೀಕ್ಷಕರೇ, ಅವರಿಗೆ ಮೊದಲಿಗೆ 2000 ರೂಪಾಯಿ ಹಣ ಬಂದಿದೆ. ನೆಕ್ಸ್ಟು ಅವರ ಖಾತೆಗೆ ಇಲ್ಲಿ ಅಕ್ಕಿ ಹಣದ ದುಡ್ಡು ಕೂಡ ಬಂದಿರುವಂಥದ್ದು ವೀಕ್ಷಕರೇ. ಪಾಪ ಅವರಿಗೆ ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಕೇವಲ 110 ರೂಪಾಯಿ ಏನೋ 111 ರೂಪಾಯಿ ಇತ್ತು ಅಷ್ಟೇ. ಬಟ್ ಇವಾಗ ಅವ್ರ ಬ್ಯಾಂಕ್ ಅಕೌಂಟ್ನಲ್ಲಿ 3678 ರೂಪಾಯಿ ಬಂದಿರುವಂಥದ್ದು ಟೋಟಲ್ ಆಗಿ.
ಇಲ್ಲಿ ಅಂತಂದರೆ 3,500 ರೂಪಾಯಿ ತನಕ ಹಣ ಬಂದಿರುವಂಥದ್ದು. ಇಲ್ಲಿ 2,000 ರೂಪಾಯಿ ಹಣ ಗೃಹಲಕ್ಷ್ಮಿದು, ಇನ್ನು 1,500 ರೂಪಾಯಿ ಇದು ಅಕ್ಕಿ ಹಣದ 2 ತಿಂಗಳಿನ ಅಕ್ಕಿ ಹಣದ ದುಡ್ಡು ಇದು ಅಂತ ನಾವಿಲ್ಲಿ ಗೆಸ್ ಮಾಡ್ಬೋದು ವೀಕ್ಷಕರೇ. ಸೊ ಇಲ್ಲಿ ಇವ್ರೇನು ಹೇಳ್ತಾರೆ ಅಂತಂದರೆ ನಮ್ಮ 11ನೇ ಕಂತಿನ ಹಣ ಬಂದಿದೆ ಅಂತ. ಸೊ ಈ ಒಂದು ವಿಡಿಯೋನ ನೀವು ನಂಬಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನನಗೆ ಬೇಕಾಗಿರೋದು ಇಷ್ಟೇ, ನೀವು ಈ ಮಾಹಿತಿ ಅಂತಂದರೆ ಈ 11ನೇ ಕಂತಿನ ಹಣ ಬಂದಿದೆ ಅಂತ ನೀವು ನಂಬಬೇಕಾಗಿತ್ತು. ಹಾಗಾಗಿ ನಾನು ಇಷ್ಟೊಂದು ರಿಸ್ಕ್ ತಗೊಂಡು ವಿಡಿಯೋ ಮಾಡಿರುವಂಥದ್ದು. ಸೊ ಇನ್ನೊಂದು ಏನು ಮಾಹಿತಿ ಅಂತಂದರೆ, ಸರ್ ನಮಗೆ 11ನೇ ಕಂತಿನ ಹಣ ಬಂದಿದೆ, ಇದನ್ನು ನೀವು DBT ಅಪ್ಲಿಕೇಶನಲ್ಲಿನೇ ನಮಗೆ ಚೆಕ್ ಮಾಡಿ ತಿಳಿಸಿ ಅಂತ ಕಾಮೆಂಟ್ ಮಾಡಿದರೆ, ಸೊ ನಾನು ಇದು ಕೀಪ್ಯಾಡ್ ಮೊಬೈಲ್ ಇದೆ, ಬಟ್ ಆದರೂ ಕೂಡ ನಾನು ಇವರ OTP ನನ್ನ ಮೊಬೈಲ್ನಲ್ಲಿ ಹಾಕೊಂಡ್ಬಿಟ್ಟು ಸೊ DBT ಕರ್ನಾಟಕ ಅಂತ ಅಪ್ಲಿಕೇಶನನ್ನು ನಾನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 11ನೇ ಕಂತಿನ ಹಣ ಬಂದಿರುವಂಥದ್ದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಈ ಮಾಹಿತಿನ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇತ್ತಂದ್ರೂ ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ವೀಕ್ಷಕರೇ ನೋಡಿ 9:44 ಆಗ್ತಾ ಇದೆ. ಸೊ ಒಂದು ವಿಡಿಯೋ ಮಾಡಲಿಕ್ಕೆ ನಾವು ಕೂಡ ತುಂಬಾ ಇಲ್ಲಿ ಪ್ರಯತ್ನ ಪಟ್ಟಿರ್ತೇವೆ. ನಮ್ಮ ವಿಡಿಯೋಗಳಿಗೋಸ್ಕರ ಪ್ರತಿಯೊಬ್ಬರು ಕೂಡ ಯಾರೇನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.